ಟಿ20 ಕ್ರಿಕೆಟ್ನ ಮಹಾರಾಜನಾಗಿ ಮೆರಿತಾ ಇರುವಂತಹ ಭಾರತ ವಿಶ್ವಕಪ್ ಗೆಲ್ಲೋಕೆ ಸರ್ವ ಸಮರ್ಥವೂ ಆಗಿದೆ. ಟೀಂ ಇಂಡಿಯಾ ಬ್ಯಾಟಿಂಗ್ ಖದರ್ಗೆ ಕ್ರಿಕೆಟ್ ಜಗತ್ತೇ ಬೆಕ್ಕಸ ಬೆರಗಾಗಿದೆ. ನ್ಯೂಜಿಲೆಂಡ್ ವಿರುದ್ಧ ಡಾಮಿನೇಷನ್ ಅಲ್ಲೇ ಸರಣಿ ಗೆದ್ದು ವಿಶ್ವಕಪ್ ಹೊಸ್ತಿಲಿನಲ್ಲಿರುವಂತಹ ಭಾರತಕ್ಕೆ ಈಗ ಇರುವಂತಹ ಬಿಗ್ ಚಾಲೆಂಜ್ ಅಂದ್ರೆ ಪ್ಲೇಯಿಂಗ್ 11. ತಿಲಕ್ ವರ್ಮಾ ಕಂಬ್ಯಾಕ್ನಿಂದಾಗಿ ಬ್ಯಾಟಿಂಗ್ ಆರ್ಡರ್ನಲ್ಲಿ ಒಂದಷ್ಟು ಚೇಂಜಸ್ ಆಗೋದಂತೂ ಪಕ್ಕಾ ಇದೆ. ಈಗ ಸೌತ್ ಆಫ್ರಿಕಾ ವಿರುದ್ಧದ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಸದ್ಯಕ್ಕೆ ಬಿಸಿಸಿಐ ಮುಂದಿರುವಂತಹ ಬಿಗ್ ಟಾಸ್ಕ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 10ನೇ ಆವೃತ್ತಿಯ ಟಿ20 ವಿಶ್ವಕಪ್ ಗೆಲ್ಲೋಕೆ 20 ತಂಡಗಳು ಭರ್ಜರಿಯಾಗಿ ರೆಡಿ ಆಗ್ತಾ ಇವೆ. ವಾರ್ಮ್ ಅಪ್ ಮ್ಯಾಚ್ಗಳ ಮೂಲಕ ಗೇಮ್ ಸ್ಟ್ರಾಟಜಿಗಳನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಭಾರತ ಎ ತಂಡ ಈಗಾಗಲೇ ಸೋಮವಾರ ನವಿ ಮುಂಬೈನ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ಅಮೆರಿಕ ವಿರುದ್ಧ ಗೆದ್ದು ಬೀಗಿದೆ. ಆದರೆ ಈ ಪಂದ್ಯದ ಮೂಲಕ ತಿಲಕ್ ವರ್ಮಾ ಅಬ್ಬರಿಸಿದ್ದು, ನಾನು ಕಂಪ್ಲೀಟ್ ಅಂಡ್ ಫಿಟ್ ಅಂಡ್ ಫೈನ್ ಆಗಿ ವಿಶ್ವಕಪ್ ಆಡೋಕೆ ರೆಡಿ ಇದ್ದೇನೆ ಎನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಅಲ್ಲಿಗೆ ತಿಲಕ್ ತಂಡವನ್ನ ಸೇರೋದು ಕನ್ಫರ್ಮ್ ಆಗಿದೆ. ಆದ್ರೆ ಇರುವಂತಹ ಪ್ರಶ್ನೆ ಅಂದ್ರೆ ತಿಲಕ್ ಬ್ಯಾಟಿಂಗ್ಗೆ ಬಂದ್ರೆ ಯಾರು ಹೊರ ಹೋಗ್ತಾರೆ ಅನ್ನೋದು. ಇಶಾನ್ ಅಥವಾ ಸಂಜು ಇಬ್ಬರಲ್ಲಿ ಯಾರಿಗೆ ಚಾನ್ಸ್ ಮಿಸ್? ತಿಲಕ್ ವರ್ಮಾ ಪ್ಲೇಯಿಂಗ್ 11ಗೆ ಬಂದ್ರೆ ನಂಬರ್ 3 ನಲ್ಲಿ ಆಡೋದು ಬಹುತೇಕ ಕನ್ಫರ್ಮ್ ಇದೆ. ಏಷ್ಯಾ ಕಪ್ ಬಳಿಕ ತಿಲಕ್ ಆಲ್ಮೋಸ್ಟ್ ಈ ಸ್ಲಾಟ್ ನಲ್ಲೇ ಬ್ಯಾಟ್ ಬೀಸಿದ್ದಾರೆ. ಆರಂಭದಲ್ಲಿ ಸೂರ್ಯಕುಮಾರ್ ಈ ನಂಬರ್ ನಲ್ಲಿ ಬರ್ತಾ ಇದ್ರೂ ಕೂಡ ಆನಂತರ ಅವರು ನಂಬರ್ 4ಗೆ ಹೋಗಿದ್ದಾರೆ. ಸದ್ಯ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಇಶಾನ್ ಕಿಶನ್ 1 ಡೌನ್ ಬ್ಯಾಟರ್ ಆಗಿ ಕಾಣಿಸ್ಕೊಂಡಿದ್ರು. ಸೊ ತಿಲಕ್ ಬಂದ್ರೆ ಇಶಾನ್ ಕಿಶನ್ ಸ್ಥಾನವನ್ನ ಬಿಟ್ಕೊಡ್ಬೇಕಾಗುತ್ತೆ. ಹಾಗಂತ ಕಿಶನ್ ರನ್ನ ಪ್ಲೇಯಿಂಗ್ 11 ಇಂದ ಹೊರಗಿಡಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಕೆವಿಸ್ ವಿರುದ್ಧದ ಸರಣಿಯಲ್ಲಿ ಶತಕ, ಅರ್ಧ ಶತಕ ಸೇರಿ ಸರಣಿಯಲ್ಲಿ ಟಾಪ್ 2 ಹೈಯೆಸ್ಟ್ ಸ್ಕೋರರ್ ಆಗಿದ್ದಾರೆ. ಹೀಗಾಗಿ ಅವರನ್ನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಓಪನರ್ ಆಗಿ ಆಡಿಸಲೇಬೇಕು ಅಥವಾ ಸಂಜುರನ್ನ ಬೆಂಚ್ ಕಾಯಿಸಬೇಕಾಗುತ್ತೆ. ಜೊತೆಗೆ ಲೆಫ್ಟ್ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಕಾಂಬಿನೇಷನ್ ಕೂಡ ಮಿಸ್ ಆಗುತ್ತೆ. ಸೊ ಅದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಯಾರನ್ನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡಿಸ್ತಾರೆ ಅಥವಾ ಯಾರನ್ನ ಕೂರಿಸ್ತಾರೆ ಅನ್ನೋದು ಬಿಸಿಸಿಐಗೆ ಇರುವಂತ ಈಗ ಬಿಗ್ ಸವಾಲಾಗುತ್ತೆ. ಅದು ಅಲ್ಲದೆ ಈ ಪಂದ್ಯ ಅಭ್ಯಾಸ ಪಂದ್ಯ ಆಗಿದ್ರೂ ಕೂಡ ಸೌತ್ ಆಫ್ರಿಕಾ ವಿರುದ್ಧದ ವಾರ್ಮ್ ಅಪ್ ಮ್ಯಾಚ್ ಅನ್ನ ಈಸಿಯಾಗಿ ತಗೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ವಾರ್ಮ್ ಅಪ್ ಮ್ಯಾಚ್ ನಲ್ಲೇ ಸ್ಟ್ರೆಂತ್ ವೀಕ್ನೆಸ್ ಬಯಲು. ಟಿ20 ವಿಶ್ವಕಪ್ ನಲ್ಲಿ ಭಾರತ ಎ ಗುಂಪಿನಲ್ಲಿ ಇದ್ದು ಸೌತ್ ಆಫ್ರಿಕಾ ಡಿ ಗ್ರೂಪ್ ನಲ್ಲಿದೆ. ಸೊ ಗ್ರೂಪ್ ಸ್ಟೇಜ್ ನಲ್ಲಿ ಮುಖಾಮುಖಿ ಇವರು ಆಗೋದಿಲ್ಲ. ಆದ್ರೆ ಸೂಪರ್ 8 ಹಂತದಲ್ಲಿ ಎದುರಾಗುವಂತ ಚಾನ್ಸಸ್ ಇದೆ. ಹೀಗಿದ್ರೂ ಕೂಡ ಫೆಬ್ರವರಿ 4 ಅಂದ್ರೆ ಬುಧವಾರ ಅಭ್ಯಾಸ ಪಂದ್ಯದಲ್ಲಿ ಕಣಕ್ಕಿಳಿತಾರೆ. ಅಭ್ಯಾಸ ಪಂದ್ಯ ಟಿ20 ವಿಶ್ವಕಪ್ಗೂ ಮುಂಚಿತವಾಗಿ ಎರಡೂ ತಂಡಗಳ ಸಾಮರ್ಥ್ಯ, ದೌರ್ಬಲ್ಯ ಹಾಗೆ ಗೇಮ್ ಪ್ಲಾನ್ಗಳ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನ ಕೊಡುತ್ತೆ. ಅದೆಲ್ಲಕ್ಕಿಂತ ಜಾಸ್ತಿ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಟೀಂ ಇಂಡಿಯಾ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಡುವೆ ಬ್ಯಾಲೆನ್ಸ್ ಕಂಡುಕೊಳ್ಬೇಕಿದೆ. ಅಂತಿಮ ಆಡುವ 11ರ ಬಳಗದಲ್ಲಿ ಯಾರನ್ನ ಫೈನಲ್ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡೋಕೆ ಇದು ನಿರ್ಣಾಯಕವಾಗಿರುತ್ತೆ. ಮತ್ತೊಂದು ಕಡೆ ದಕ್ಷಿಣ ಆಫ್ರಿಕಾ ತನ್ನ ಅಗ್ರೆಸಿವ್ ಬ್ಯಾಟಿಂಗ್ ಹಾಗೆ ಉತ್ತಮವಾದಂತ ಬ್ಯಾಟಿಂಗ್ ಲೈನಪ್ ಅನ್ನ ಹೊಂದಿದೆ. ಜೊತೆಗೆ ಪ್ರಬಲ ವೇಗದ ಬೌಲಿಂಗ್ ದಾಳಿ ಕೂಡ ಇದೆ. ಹೀಗಾಗಿ ಭಾರತಕ್ಕೆ ಟಫ್ ಫೈಟ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಹೀಗಾಗಿ ಈ ಪಂದ್ಯ ಅಧಿಕೃತ ಅಲ್ಲದೆ ಇದ್ರೂ ಕೂಡ ಸ್ಟ್ರಾಂಗ್ ಟೀಮ್ನೇ ಕಣಕ್ಕಿಳಿಸಬೇಕಿದೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ವಾರ್ಮ್ ಅಪ್ ಪಂದ್ಯ ಡಾಕ್ಟರ್ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಪಿಚ್ ಸಾಮಾನ್ಯವಾಗಿ ಬ್ಯಾಟರ್ ಫ್ರೆಂಡ್ಲಿ ಆಗಿದ್ದು ಇಲ್ಲೂ ಕೂಡ ಬಿಗ್ ಸ್ಕೋರ್ ಅನ್ನ ನಿರೀಕ್ಷೆ ಮಾಡಬಹುದು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಇದುವರೆಗೆ 32 ಟಿ20 ಪಂದ್ಯಗಳನ್ನಾಡಿವೆ. ಭಾರತ 19ರಲ್ಲಿ ಗೆದ್ರೆ ಹರಿಯಾಣ ಪಡೆ 13 ಪಂದ್ಯಗಳನ್ನ ಗೆದ್ದಿದೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು 2024ರ ಟಿ20 ವಿಶ್ವಕಪ್ ಫೈನಲ್ ನಲ್ಲೂ ಕೂಡ ಮುಖಾಮುಖಿಯಾಗಿದ್ದನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಕ್ಲೈಮ್ಯಾಕ್ಸ್ ವರೆಗೂ ಕೂಡ ಹೋಗಿದ್ದ ಈ ಪಂದ್ಯವನ್ನ ಅಂತಿಮವಾಗಿ ಭಾರತ ಗೆದ್ಕೊಂಡಿತ್ತು. ಸೊ ಈ ಸಲ ಕೂಡ ಭಾರತವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದೆ. ಸೊ ಫೈನಲ್ ಆಗಿ ನಿಮ್ಮ ಪ್ರಕಾರ ಟಿ20 ವಿಶ್ವಕಪ್ಗೆ ಭಾರತ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.